ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶೀಲಾನ್ ಲೂಸಾ ಅವನ ಎದುರುಗಡೆ ಇರೋದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಲೂಸಾನ್ ಅವಳತ್ರ ಬಂದು ಕೇಳ್ತಾನೆ, ನೀನು ಇಷ್ಟು ಕೂಲಾಗಿ ಏಕಿದ್ಯಾ? ಡಾಕ್ಟರ್ ಶೀಲಾನ್ ತಂಗಿ ಅಲ್ಲ ತಾನೆ? ಇಷ್ಟೊತ್ತಾದ್ರೂ ನನ್ನನ್ನ ಗುರ್ತೆ ಹಿಡ್ದಿಲ್ಲ. ಆಗ ಶೀಲಾನ್ ಸೈಲೆಂಟ್ ಆಗಿ ಕೂತ್ಕೊಂಡು ನೆನ್ಪು ಮಾಡ್ಕೋತಾಳೆ. ಹಳ್ಳಿನಲ್ಲಿ ಲೂಸಾ ಕೈಯಲ್ಲಿ ಏನೇನ್ ಕೆಲಸ ಮಾಡಿಸಿದ್ಲು ಅಂತ. ಸಡನ್ ಆಗಿ ಮೇಲೆದ್ದು ಹಳ್ಳಿನಲ್ಲಿ ಲೂಸಾ ಕೈಯಲ್ಲಿ ಎಲ್ಲಾ ರೀತಿ ಕೆಲ್ಸನೂ ಮಾಡಿಸಿದ್ದಕ್ಕೆ ಸಾರಿ ಕೇಳ್ತಾಳೆ. ಆಗ ನಮ್ ಹೀರೋ ಲೂಸಾ ಹೇಳ್ತಾನೆ, ನೀನ್ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನನ್ನನ್ನ ವೈನ್ ಸೇಲರ್ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ನನ್ನನ್ನ ಗುರ್ತಿಡಿಯೋದ್ರಲ್ಲಿ ಅಜ್ಜಿ ಕೂಡ ತಪ್ಪು ಮಾಡಿದ್ರು, ಅದಕ್ಕೆ ನಿನ್ಗೆ ಆ ರೀತಿ ಅನ್ಸಿದೆ. ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ. ಅವ್ನ್ ಮಾತ್ ಕೇಳಿ ಶೀಲಾನ್ಗೆ ಸ್ವಲ್ಪ ಕಂಫರ್ಟಬಲ್ ಅನ್ಸುತ್ತೆ. ಅಷ್ಟ್ರಲ್ಲಿ ನಿನ್ ಒಳ್ಳೆ ಇಂಟೆನ್ಷನ್ ನಾನ್ ಯಾರು ಅಂತ ಸಾಬೀತ್ ಮಾಡ್ಕೊಳ್ಳೋದಿಕ್ಕಾಗ್ಲಿಲ್ಲ ಅಷ್ಟೇ. ಆಗ ಶೀಲಾನ್ ಮತ್ತೆ ಲೂಸಾ ಹತ್ರ ಸಾರಿ ಕೇಳ್ತಾಳೆ. ಆಗ ಲೂಸಾ ಹೇಳ್ತಾನೆ, ನನ್ನ ಇಂಟೆನ್ಷನ್ ಅದಲ್ಲ. ನಾನು ಪ್ರಾಮಿಸ್ ಮಾಡ್ದಾಗೆ ಈಗಾಗ್ಲೇ ಮೆಡಿಕಲ್ ರಿಕ್ವಿರ್ಮೆಂಟ್ಸ್ ನ ತಲುಪಿಸಿದೀನಿ. ಇನ್ನೊಂದು ಬಾಕಿ ಇದೆ ಅಂತ ಹೇಳಿ ಒಂದು ಪ್ಯಾಕೆಟ್ ನ ತಗೊಂಡ್ ಬಂದು ಶೀಲಾನ್ ಕೈಗೆ ಕೊಟ್ಟು ಹೇಳ್ತಾನೆ, ನನ್ ಮೇಲೆ ಕರುಣೆ ತೋರಿಸಿ ಮಲಗೋದಿಕ್ಕೆ ಜಾಗ, ತಿನ್ನೋದಕ್ಕೆ ಊಟ ಕೊಟ್ಟಿದ್ದಕ್ಕೆ ಇದು ಅಮೌಂಟು. ಅವ್ನ್ ಮಾತ್ ಕೇಳಿ ಅವಳಿಗೆ ಮುಜುಗರ ಅನ್ಸುತ್ತೆ. ನನಗಿದು ಬೇಡ ಅಂತ ಹೇಳಿ ವಾಪಸ್ ಕೊಡೋದಿಕ್ಕೆ ಹೋಗ್ತಾಳೆ. ಆದ್ರೆ ಲೂಸಾನ ಅದನ್ನ ಇಸ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ನಿನ್ ರೂಮಲ್ಲಿ ಮಲ್ಕೊಂಡಿದ್ದಕ್ಕೆ, ಚಿಕನ್ ತಿಂದಿದ್ದಕ್ಕೆ, ನನಗೆ ಟ್ರೀಟ್ಮೆಂಟ್ ಮಾಡಿದ್ದಕ್ಕೆ ಅಮೌಂಟ್ ಸರಿಯಾಗಿದ್ಯಾ ಒಂದ್ಸಾರಿ ಚೆಕ್ ಮಾಡ್ಕೊ ಅಂತ ಹೇಳ್ತಾನೆ. ಶೀಲನ್ ಪ್ಯಾಕೆಟ್ ಅಲ್ಲಿ ಇದ್ದ ಅಮೌಂಟ್ ನ ನೋಡ್ತಾ ಹೇಳ್ತಾಳೆ, ನಾನು ನಿಮ್ ಜೊತೆ ತಮಾಷೆ ಮಾಡ್ತಿದ್ದೆ ಅಷ್ಟೇ, ಆದ್ರೆ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೊಂಡಿದ್ದೀರಾ ಅಂತ ಹೇಳ್ತಾ ಅಮೌಂಟ್ ನ ವಾಪಸ್ ಕೊಡೋದಿಕ್ಕೆ ಹೋಗ್ತಾಳೆ. ಆಗ ಲೂಸನ ಅವನು ಕೂಡ ತಮಾಷೆ ಮಾಡ್ತಾ ಹೇಳ್ತಾನೆ, ಇದು ನಿನ್ ಹಕ್ಕು, ನೀನು ಅಮೌಂಟ್ ನ ಇಟ್ಕೊಳ್ಳೇಬೇಕು, ಆಮೇಲೆ ನೀನು ಹೇಳ್ಬಾರ್ದಲ್ವಾ ನಾನು ಕಂಜೂಸು ಅಂತ. ಆಗ ನಮ್ ಹೀರೋಯಿನ್ ಅಮೌಂಟ್ ನ ಎಕ್ಸೆಪ್ಟ್ ಮಾಡ್ತಾ ಹೇಳ್ತಾಳೆ, ವಿಲೇಜ್ ಅಲ್ಲಿ ನೀವು ನನಗೆ ಹೇಳಿದ್ದನ್ನೆಲ್ಲ ಮಾಡಿದ್ದೀರಾ, ಇನ್ಯಾವುದು ಬಾಕಿ ಇಲ್ಲ. ಈ ವಿಷಯ ಇಲ್ಲಿಗೆ ಮುಗೀತು. ಆಗ ನಮ್ ಹೀರೋ ಹೇಳ್ತಾನೆ, ನಾನು ಹೇಳಿದ್ದೆಲ್ಲ ಕ್ಲಿಯರ್ ಆಯ್ತು, ಆದ್ರೆ ನಿನ್ ಜೊತೆ ಇನ್ನು ಸ್ವಲ್ಪ ಬಾಕಿ ಇದೆ. ಶೀಲಾನ್ಗೆ ನರ್ವಸ್ ಆಗುತ್ತೆ. ಅಲ್ಲಿಂದ ಆಚೆ ಬರ್ತಾಳೆ. ಲೂಸಾ ಮಾತ್ರ ಸ್ಮೈಲ್ ಮಾಡ್ತಾ ನಗ್ತಿರ್ತಾನೆ. ಹೊರ್ಗಡೆ ಬಂದು ಶೀಲಾನ್ ಅವಳ ಹಣೆನ ಗೋಡೆಗೆ ಗುದ್ಕೋತಿರ್ತಾಳೆ. ಇವನ ಹತ್ರ ನಾನ್ ಯಾಕೆ ಇಟ್ಕೊಂಡೆ ಅಂತ. ಅದೇ ಸಮಯಕ್ಕೆ ನಮ್ ಹೀರೋ ಕೂಡ ಹೊರ್ಗಡೆ ಬಂದು ಶೀಲಾನ್ ನೋಡ್ತಾ ಕೇಳ್ತಾನೆ, ನಿನ್ಗೆ ತಲೆನೋವಾಗ್ತಿದ್ಯಾ? ಆಗ ನಮ್ ಹೀರೋಯಿನ್ಗೆ ಎಂಬ್ಯಾರಸ್ಮೆಂಟ್ ಫೀಲ್ ಆಗುತ್ತೆ. ಅಲ್ಲಿಂದ ಓಡೋಗ್ತಾಳೆ. ಇದಾದ್ಮೇಲೆ ಲೂಸಾ ಮೀಟಿಂಗ್ ನ ಅಟೆಂಡ್ ಮಾಡಿ ಹಾಸ್ಪಿಟಲ್ ನ ಡಾಕ್ಯುಮೆಂಟರಿ ಶೂಟ್ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತಾನೆ. ಹಾಗೆ ಕೆಲವೊಂದು ಪ್ರೋಗ್ರಾಮ್ ಕೂಡ ಅನೌನ್ಸ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೀಲಾನ್ ಡೈರೆಕ್ಟರ್ ಉವಾಂಗ್ ನ ಮೀಟ್ ಮಾಡಿ ಕೆಲ್ಸದ ಬಗ್ಗೆ ವಿಚಾರಿಸ್ತಾಳೆ. ಯಾಕಂದ್ರೆ ಇನ್ನು ಕೂಡ ಅವಳನ್ನ ಕೆಲ್ಸಕ್ಕೆ ಅಲೋ ಮಾಡಿರಲ್ಲ. ಆಗ ಉವಾಂಗ್ ಹೇಳ್ತಾರೆ, ನಿನ್ ಜಾಗದಲ್ಲಿ ಈಗಾಗ್ಲೇ ಬೇರೆ ಲೇಡಿ ಕೆಲಸ ಮಾಡ್ತಿದ್ದಾರೆ, ಅದಕ್ಕೆ ನೀನ್ ಕೆಲ್ಸನ ಅಬ್ಸರ್ವ್ ಮಾಡು ಸಾಕು ಅಂತ ಹೇಳ್ತಾರೆ. ಉವಾಂಗ್ ಒಂದು ಬುಕ್ ನ ಬರಿತಾ ಇರ್ತಾರೆ. ಅದಕ್ಕೆ ರಿಸರ್ಚ್ ಪೇಪರ್ಸ್ ನ ಶೀಲಾನ್ಗೆ ಕೊಟ್ಟು ಇಂಪಾರ್ಟೆಂಟ್ ನೋಟ್ಸ್ ನ ಪ್ರಿಪೇರ್ ಮಾಡೋದಿಕ್ಕೆ ಹೇಳ್ತಾರೆ. ಅದ್ರಿಂದ ಶೀಲಾನ್ಗೆ ಸ್ವಲ್ಪ ಅಪ್ಸೆಟ್ ಆಗುತ್ತೆ. ಮನೆಗ್ ಬಂದು ಜಿಯಾಗೆ ಹೇಳ್ತಾಳೆ, ಈಗ್ಲೂ ಕೂಡ ಡೈರೆಕ್ಟರ್ ಉವಾಂಗ್ಗೆ ನನ್ನನ್ನ ಕಂಡ್ರೆ ಆಗ್ತಾ ಇಲ್ಲ, ಅದ್ರಿಂದ ನನಗೆ ಯಾವುದೇ ಕೆಲಸ ಮಾಡೋದಕ್ಕೂ ಅಲೋ ಮಾಡ್ತಿಲ್ಲ. ಶೀಲಾನ್ಗೆ ತುಂಬಾನೇ ಕೋಪ ಬಂದಿರುತ್ತೆ. ಜೊತೆಗೆ ಲೂಸಾ ಕೂಡ ಅವಳನ್ನ ರೇಗಿಸ್ತಾ ಇರ್ತಾನೆ. ಅದಕ್ಕೆ ಲೂಸಾನ ಅವಾಯ್ಡ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲೂಸಾ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಅವ್ರ ಡ್ಯಾಡ್ ಫೋನ್ ಮಾಡಿ ಕೆಲ್ಸದ ಬಗ್ಗೆ ಕೇಳ್ತಾರೆ. ಆಗ ಅವರಮ್ಮ ಲೂಸಾ ಡ್ಯಾಡ್ಗೆ ಹೇಳ್ತಾರೆ, ಕೆಲವು ದಿವಸದಿಂದ ಲೂಸಾ ಮಿಸ್ ಆಗಿದ, ಒಂದು ಹಳ್ಳಿಗೆ ಹೋಗಿದ್ದ, ಅಲ್ಲಿ ಒಬ್ಬ ಹುಡುಗಿ ಪರಿಚಯ ಆಗಿದ್ಲು, ಅವಳು ನಮ್ಮ ಹಾಸ್ಪಿಟಲ್ ನಲ್ಲೇ ಡಾಕ್ಟರ್ ಆಗಿದ್ದಾಳೆ ಅಂತ ಹೇಳಿ ಲೂಸಾನ ಟೀಸ್ ಮಾಡೋದಿಕ್ಕೆ ಶುರು ಮಾಡ್ತಾರೆ. ಆ ಹುಡುಗಿ ನಿನ್ಗೇನಾದ್ರೂ ಇಷ್ಟ ಆಗಿದ್ದಾಳ? ನೀನು ನನಗೆ ಈ ವಿಷಯನ ಹೇಳಿದಾಗ ನನ್ಗೆ ಹಾಗೆ ಅನ್ನಿಸ್ತು. ಆದ್ರೆ ಲೂಸಾ ಮಾತ್ರ ಜಾಸ್ತಿ ಏನು ಮಾತಾಡಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಶೀಲಾನ್ ಹಾಸ್ಪಿಟಲ್ ಬಂದಿರ್ತಾಳೆ. ಲಿಫ್ಟ್ ಹತ್ರ ಹೋಗ್ತಿರ್ಬೇಕಾದ್ರೆ ಲೂಸಾ ಅಲ್ಲಿ ನಿಂತಿರೋದನ್ನ ನೋಡಿ ಬಚ್ಚಿಟ್ಕೋತಾಳೆ. ನಮ್ ಹೀರೋ ಇದಾರೋ ಇಲ್ವೋ ಅಂತ ಚೆಕ್ ಮಾಡ್ತಾ ಲಿಫ್ಟ್ ಹತ್ರ ಬಂದು ಬಟನ್ ಪ್ರೆಸ್ ಮಾಡ್ತಾಳೆ. ಓಪನ್ ಆಗ್ತಿದ್ದಾಗೆ ಎದುರುಗಡೆ ನಮ್ ಹೀರೋ ನಿಂತಿರ್ತಾನೆ. ಲೂಸಾ ಒಳಗಡೆಯಿಂದ ಲಿಫ್ಟ್ ಬಟನ್ ನ ಪ್ರೆಸ್ ಮಾಡಿರಲ್ಲ. ಬೇರೆ ದಾರಿ ಇಲ್ದಲೆ ಶೀಲಾನ್ ಒಳಗಡೆ ಹೋಗ್ಲೇಬೇಕಾಗುತ್ತೆ. ಲೂಸಾ ಕೇಳ್ತಾನೆ, ನೀನ್ ನನ್ನನ್ನ ಅವಾಯ್ಡ್ ಮಾಡ್ತಿಲ್ಲ ತಾನೆ? ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಹಾಗೆಲ್ಲ ಏನು ಇಲ್ಲ ಅಂತ. ಅವಳು ಫ್ಲೋರ್ ಬರ್ತಿದ್ದಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ತಾಳೆ.
ಇದಾದ್ಮೇಲೆ ಶೀಲಾನ ಒಂದು ಪ್ರೋಗ್ರಾಮ್ನ ಅರೇಂಜ್ ಮಾಡೋದಕ್ಕೆ ಬರೋದಿಕ್ಕೆ ಹೇಳ್ತಾರೆ. ಆನ್ಶಿನ್ ಹಾಸ್ಪಿಟಲ್ನ ಚೈಲ್ಡ್ ಬರ್ತ್ ಪ್ರಮೋಷನ್ ಮಾಡೋದಿಕ್ಕೆ. ಹೆಣ್ಮಕ್ಳು ಮಗು ಹುಟ್ಟೋ ಸಮಯದಲ್ಲಿ ಎಷ್ಟೆಲ್ಲ ನೋವು ಪಡ್ತಾರೆ, ಅದೇ ರೀತಿ ಗಂಡಸರು ಕೂಡ ಆ ನೋವನ್ನ ಫೀಲ್ ಮಾಡಬೇಕು ಅಂತ ಹೇಳಿ ಒಂದು ಟೆಸ್ಟ್ ಇಟ್ಟಿರ್ತಾರೆ. ಅದರಲ್ಲಿ ಲೂಸಾ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾನೆ. ಅಲ್ಲಿಗೆ 4 ಜನ ಡಾಕ್ಟರ್ ಬಂದು ಅಸಿಸ್ಟ್ ಮಾಡ್ತಿರ್ತಾರೆ. ಶೀಲಾನ್ ಬೇರೆ ವ್ಯಕ್ತಿಗೆ ಅಸಿಸ್ಟ್ ಮಾಡೋದಿಕ್ಕೆ ಅಂತ ಹೋಗ್ತಾಳೆ. ಲೂಸಾ ಅದನ್ನ ನೋಡಿ ಅವನ್ ಸೀಟನ್ನ ಚೇಂಜ್ ಮಾಡ್ತಾನೆ. ಶೀಲಾನ್ ಕೇಳ್ತಾಳೆ, ನೀನು ಬೇಕು ಅಂತಲೇ ಸೀಟನ್ನ ಚೇಂಜ್ ಮಾಡ್ದೆ ಅಲ್ವಾ? ಆಗ ಲೂಸಾ ಹೇಳ್ತಾನೆ, ಹೌದು, ನಾನು ನಿನಗಿಂತ ಫೆಮಿಲಿಯರು, ನನ್ಗೆ ಹರ್ಟ್ ಮಾಡೋದಿಕ್ಕೆ ನಿನ್ಗೆ ಭಯ ಆಗಬಹುದಲ್ವಾ? ಆಗ ನಮ್ ಹೀರೋಯಿನ್ ನನ್ ಬ್ಯಾಡ್ ಲಕ್ ಅಂತ ಅನ್ಕೋತಾಳೆ. ಪೇನ್ ಟೆಸ್ಟ್ ಶುರುವಾಗುತ್ತೆ. ಯಾರ ಕೈಲೂ ಜಾಸ್ತಿ ಸಮಯ ಕೂರೋದಿಕ್ಕ, ಆದ್ರೆ ನಮ್ ಹೀರೋ ಮಾತ್ರ ಅವ್ ನೋವನ್ನ ಕಂಟ್ರೋಲ್ ಮಾಡ್ಕೊಂಡು ಕೂತಿರ್ತಾರೆ. ಎಲ್ರು ನಮ್ ಹೀರೋನ ನೋಡ್ತಾ ಅವನ್ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡೋದಿಕ್ಕೆ ಶುರು ಮಾಡ್ತಾರೆ. ಆಗ ನಮ್ ಹೀರೋಯಿನ್ ಕೂಡ ನಮ್ ಹೀರೋ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ತಿರ್ತಾಳೆ. ಆಗ ನಮ್ ಹೀರೋ ಹೇಳ್ತಾನೆ, ನೀನು ನನ್ನನ್ನ ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಿಲ್ಲ ತಾನೆ? ನೀ ನನ್ ಬಗ್ಗೆ ಈ ರೀತಿ ಮಾತಾಡ್ದೆ ಅಂತ ನಾನು ಹಳೆ ವಿಷಯನೆಲ್ಲ ಮರಿಬೇಕಾ? ಆಗ ನಮ್ ಹೀರೋಯಿನ್ ಹೇಳ್ತಾಳೆ, ಹಾಗೆಲ್ಲ ಏನು ಇಲ್ಲ, ನಿಜವಾಗ್ಲೂ ನೀವು ಪೇನನ್ನ ಫೀಲ್ ಮಾಡಿದ್ರಿ ಅಂತ ಹೇಳಿ ಅಲ್ಲಿಂದ ಅವಳ ಕೆಲ್ಸಕ್ಕೆ ಹೊರಟೋಗ್ತಾಳೆ. ಲೂಸಾ ಜೊತೆ ಶೀಲಾನಿ ಇರೋದನ್ನ ನೋಡಿ ಅವ್ರ ಕೊಲಿಗೆಲ್ಲ ಅವಳ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಮೊದ್ಲು ಡಾಕ್ಟರ್ ಜಿಯಾಂಗ್ಗೆ ಅವಳ ಪ್ರೀತಿನ ಹೇಳ್ಕೊಂಡ್ಲು. ಅಲ್ಲಿ ರಿಜೆಕ್ಟ್ ಆದ ತಕ್ಷಣ ಡೈರೆಕ್ಟ್ ಆಗಿ ಪ್ರೆಸಿಡೆಂಟ್ಗೆ ಟ್ರೈ ಮಾಡ್ತಿದ್ದಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಲೂಸಾ ಡಿನ್ನರ್ಗಾಗಿ ಎಲ್ಲಾ ಡಾಕ್ಟರ್ಸ್ಗೂ ರೆಸ್ಟೋರೆಂಟ್ ನ ಬುಕ್ ಮಾಡ್ತಾನೆ. ಅಲ್ಲಿ ಶೀಲಾನ್ ಕಾಣಿಸ್ತಲೇ ಇರೋದ್ರಿಂದ ಅವನು ಮನೆಗೆ ವಾಪಸ್ ಹೋಗ್ತಾನೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಶೀಲಾನ್ ಹೋಗ್ತಿರೋದನ್ನ ನೋಡಿ ಅವಳನ್ನ ಅವಳ ಮನೆ ಹತ್ರ ಡ್ರಾಪ್ ಮಾಡೋದಿಕ್ಕೆ ಕೇಳ್ತಾನೆ. ಆದ್ರೆ ನಮ್ ಹೀರೋಯಿನ್ ಒಪ್ಕೊಳ್ಳೋದಿಲ್ಲ. ಆದ್ರೆ ನಮ್ ಹೀರೋ ತುಂಬಾನೇ ರಿಕ್ವೆಸ್ಟ್ ಮಾಡ್ತಾನೆ. ಅದರಿಂದ ಅವನ್ ಜೊತೆ ಹೋಗೋದಿಕ್ಕೆ ಕಾರಲ್ಲಿ ಕೂತ್ಕೋತಾಳೆ. ನಮ್ ಹೀರೋಯಿನ್ ಸ್ವಲ್ಪ ನರ್ವಸ್ ಆಗಿರ್ತಾಳೆ. ಆಗ ನಮ್ ಹೀರೋ ಹೇಳ್ತಾನೆ, ಆರಾಮಾಗಿರು, ನಿನ್ ಕೊಲೀಗ್ಸ್ ಜೊತೆ ನೀನು ಮಾತಾಡಲ್ವಾ? ನನ್ ಬಗ್ಗೆ ನಿನ್ಗೆ ಯಾವುದೇ ವಿಷಯ ಗೊತ್ತಿಲ್ವಾ? ಆಗ ಶೀಲಾನ್ ಹೇಳ್ತಾಳೆ, ಹಾಗೆಲ್ಲ ಏನು ಇಲ್ಲ, ನಾನು ಪ್ರೈವೇಟ್ ಚಾಟಿಂಗ್ ಗ್ರೂಪ್ ನಲ್ಲಿ ಇಲ್ಲ, ಆ ರೀತಿ ಕಾಸಿಪ್ ಮಾಡೋದೆಲ್ಲ ನನಗೆ ಇಷ್ಟ ಆಗಲ್ಲ. ಅಷ್ಟರಲ್ಲಿ ಜಿಯಾ ಇಂದ ಮೆಸೇಜ್ ಬರುತ್ತೆ. ಲೂಸಾಗೆ ಸೂಪರ್ ಮಾರ್ಕೆಟ್ ಹತ್ರ ಕಾರ್ ನಿಲ್ಸೋದಿಕ್ಕೆ ಹೇಳ್ತಾಳೆ. ಅಲ್ಲಿಂದ ಜಿಯಾ ಜೊತೆ ಮಾರ್ಕೆಟ್ ಬರ್ತಾಳೆ. ಲೂಸಾ ಹೋಗ್ತಿರ್ಬೇಕಾದ್ರೆ ಕಾರಲ್ಲಿ ಪರ್ಸ್ ಇರೋದನ್ನ ನೋಟಿಸ್ ಮಾಡಿ ಅವಳಿಗೆ ಪರ್ಸನ್ನ ವಾಪಸ್ ಕೊಡೋದಕ್ಕೆ ಸೂಪರ್ ಮಾರ್ಕೆಟ್ ಬರ್ತಾನೆ. ಜಿಯಾ ಎಕ್ಸೈಟೆಡ್ ಆಗಿ ಕೇಳ್ತಾಳೆ, ನೀನು ಪ್ರೆಸಿಡೆಂಟ್ ಕಾರಲ್ಲಿ ಹೇಗ್ ಬಂದೆ? ಆಗ ಶೀಲಾನ್ ಹೇಳ್ತಾಳೆ, ನಾನು ಬೆಳಿಗ್ಗೆಯಿಂದ ಅವ್ರನ್ನ ಅವಾಯ್ಡ್ ಮಾಡೋದಿಕ್ಕೆ ನೋಡ್ತಾ ಇದ್ದೀನಿ, ಆದ್ರೆ ನನ್ನ ಎದುರುಗಡೆ ಬರ್ತಾನೆ ಇದ್ದಾರೆ. ಜಿಯಾ ಲೂಸಾನ ಹೊಗಳುತ್ತಾ ಮಾತಾಡ್ತಿರ್ತಾಳೆ. ನೋಡೋದಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ಅವ್ರ ಹಾರ್ಟ್ ಕೂಡ ಒಳ್ಳೇದು ಅನ್ಸುತ್ತೆ, ನೀನ್ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ. ಆಗ ಶೀಲಾನ್ ಹೇಳ್ತಾಳೆ, ನೀನ್ ಹೇಳ್ದಷ್ಟು ಒಳ್ಳೆ ವ್ಯಕ್ತಿ ಏನಲ್ಲ, ನಾನು ಬಂದಾಗ್ಲಿಂದ ಅದು ಇದು ಹೇಳ್ತಾನೆ ಇದ್ದಾರೆ, ರಿವೆಂಜ್ ತೀರ್ಸ್ಕೊಳ್ಳೋದಿಕ್ಕೆ ಇನ್ನು ಏನ್ ಮಾಡ್ತಾರೋ ಗೊತ್ತಾಗ್ತಿಲ್ಲ. ಡಾಕ್ಟರ್ ಉವಾಂಗ್ ನನ್ಗೆ ಕೆಲ್ಸ ಕೊಡ್ತಾ ಇಲ್ಲ, ನನ್ಗನ್ಸುತ್ತೆ ಅದನ್ನು ಇವರೇ ಮಾಡಿರ್ಬೇಕು. ನನ್ ಜೊತೆ ರಿವೆಂಜ್ ತೀರ್ಸ್ಕೊಂಡು ನನಗೆ ಟಾರ್ಚರ್ ಮಾಡೋದಿಕ್ಕೆ ಅಂತ ನನ್ ಟ್ರಾನ್ಸ್ಫರ್ ನ ಇಲ್ಲಿಗೆ ಮಾಡಿಸಿರೋದು. ಮತ್ತೊಂದ್ ಕಡೆ ಲೂಸಾ ಅಲ್ಲೇ ನಿಂತ್ಕೊಂಡು ಇವರೆಲ್ಲಾ ಮಾತನ್ನು ಕೇಳಿಸ್ಕೊತಾನೆ. ಇವರು ಒಳ್ಳೆ ವ್ಯಕ್ತಿನ ಅಥವಾ ಡೆವಿಲ ಒಂದು ಕೂಡ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಲೂಸಾ ಅವಳ ಎದುರುಗಡೆ ಬಂದು ಕೇಳ್ತಾನೆ, ನಾನ್ ನಿನಗೆ ಡೆವಿಲ್ ತರ ಕಾಣಿಸ್ತೀನಿ ಅಂತ. ಸಡನ್ ಆಗಿ ಬಂದ ಲೂಸಾನ ನೋಡಿ ಶೀಲಾನ್ಗೆ ತುಂಬಾನೇ ಭಯ ಆಗುತ್ತೆ. ಆದ್ರೆ ಲೂಸಾ ನಗ್ತಾ ಅವಳ ಬ್ಯಾಗನ್ನ ವಾಪಸ್ ಕೊಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಆಗ ಶೀಲಾನ್ ಮತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ, ಇದಕ್ಕೆ ಯಾವ ರೀತಿ ರಿವೆಂಜ್ ತೀರ್ಸ್ಕೋತಾರೆ ಗೊತ್ತಾಗ್ತಿಲ್ಲ ಅಂತ. ನೆಕ್ಸ್ಟ್ ಸೀನ್ ಅಲ್ಲಿ ಕೆವಿನ್ ಕಾಫಿ ಶಾಪ್ ಬಂದಿರ್ತಾರೆ. ಜಿಯಾನ್ ಕೆವಿನ್ ನ ನೋಡಿ ಕ್ಯಾರೆಕ್ಟರ್ ತರ ಕಾಮಿಕ್ ಅಲ್ಲಿ ವಿಲನ್ ಮಾಡ್ತಾಳೆ. ಮತ್ತೊಂದ್ ಕಡೆ ಡಾಕ್ಟರ್ ಜಿಯಾ ಶೀಲಾನ್ಗೆ ಅಡ್ವೈಸ್ ಮಾಡೋದಿಕ್ಕೆ ಅಂತ ಬಂದಿರ್ತಾರೆ. ಅವರು ಹೇಳ್ತಾರೆ, ಡಾಕ್ಟರ್ ಉವಾಂಗ್ ಹೇಳಿದ ಮಾತನ್ನ ಕೇಳು ಅಂತ. ಆದ್ರೆ ಶೀಲಾನ್ ನಿಮ್ ಮಾತು ಮುಗ್ದಿದ್ರೆ ಇಲ್ಲಿಂದ ಹೋಗಬಹುದು ಅಂತ ಹೇಳ್ತಾಳೆ. ಲೂಸಾ ಮತ್ತೆ ಶೀಲಾನ್ನ ಮೀಟ್ ಮಾಡಿರಲ್ಲ, ಅದರಿಂದ ಅವಳು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾಳೆ. ಲೂಸಾ ನನ್ ಜೊತೆ ರಿವೆಂಜ್ ತಗೊಳ್ಳೋದನ್ನ ಸ್ಟಾಪ್ ಮಾಡ್ಬಿಟ್ರ ಅಂತ ಯೋಚನೆ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಶೀಲಾನ್ ಡಾಕ್ಟರ್ ಉವಾಂಗ್ ಜೊತೆ ಅವಳ ಶಿಫ್ಟ್ ಬಗ್ಗೆ ಮಾತಾಡೋದಿಕ್ಕೆ ಅಂತ ಬರ್ತಾಳೆ. ಆದ್ರೆ ಡಾಕ್ಟರ್ ಉವಾಂಗ್ ಅವ್ರ ಬುಕ್ ಆಗಿ ಇನ್ನೂ ಜಾಸ್ತಿ ನೋಟ್ಸ್ ನ ಪ್ರಿಪೇರ್ ಮಾಡೋದಿಕ್ಕೆ ಕೊಡ್ತಾರೆ. ಆಗ ಶೀಲಾನ್ ಹೇಳ್ತಾಳೆ, ನಾನ್ ಮಾಡೋ ಕೆಲ್ಸಕ್ಕೆ ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ, ಆದ್ರೆ ನಾನು ಯಾವುದೇ ಕೆಲಸ ಮಾಡ್ತಿಲ್ಲ, ಅದಕ್ಕೆ ನನಗೆ ಗಿಲ್ಟ್ ಫೀಲ್ ಆಗ್ತಿದೆ, ಪ್ಲೀಸ್ ನನ್ಗೆ ಶಿಫ್ಟ್ ನ ಅರೇಂಜ್ ಮಾಡ್ಕೊಡಿ. ಆದ್ರೆ ಡಾಕ್ಟರ್ ಉವಾಂಗ್ ಅವಳ ಮಾತನ್ನ ಕೇಳೋದೇ ಇಲ್ಲ. ಶಿಫ್ಟ್ ನ ಚೇಂಜ್ ಮಾಡೋದಕ್ಕೆ ಆಗೋ
ಆಗೋದಿಲ್ಲ ಅಂತ ಹೇಳ್ತಾರೆ. ಶೀಲಾನ್ ಅವರಿಗೆ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾಳೆ. ಆದ್ರೆ ಡಾಕ್ಟರ್ ಉವಾಂಗ್ ಅವಳಿಗೆ ಬೈತಾ ಇರ್ತಾರೆ. ಲೂಸಾ ಅದೇ ಸಮಯಕ್ಕೆ ಅಲ್ಲಿ ನಿಂತ್ಕೊಂಡು ಇವರೆಲ್ಲ ಮಾತನ್ನು ಕೇಳಿಸ್ಕೊಂಡು ಒಳಗಡೆ ಬಂದು ಕೇಳ್ತಾರೆ, ನನ್ಗೆ ಒಬ್ಬ ಟೆಂಪ್ರವರಿ ಅಸಿಸ್ಟೆಂಟ್ ಬೇಕು, ನಿಮ್ ಅಭ್ಯಂತರ ಏನು ಇಲ್ಲ ಅಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಶೀಲಾನ್ ನನ್ನ ಅಸಿಸ್ಟೆಂಟ್ ಆಗಿ ತಗೋತೀನಿ. ಇವ್ರಿಗೆ ಮಾಡೋದಕ್ಕೆ ಬೇರೆ ಏನು ಕೆಲಸ ಇಲ್ಲ, ಕೆಲಸ ಮಾಡ್ದಲೆ ಸ್ಯಾಲ್ರಿ ತಗೊಳ್ಳೋದು ಸರಿಯಲ್ಲ. ಆಗ ಶೀಲಾನ್ ನಾನು ಶಿಫ್ಟ್ಗಾಗಿ ವೇಟ್ ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಲೂಸಾ ಹೇಳ್ತಾನೆ, ನೀವು ಇಲ್ಲಿಂದ ಹೋಗಬಹುದು ಅಂತ. ಶೀಲಾನ್ ಮನ್ಸಲ್ಲೇ ಅನ್ಕೋತಾಳೆ, ನನ್ ಜೊತೆ ಇವರು ರಿವೆಂಜ್ ನ ತೀರಿಸ್ಕೋತಿದ್ದಾರೆ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾಳೆ. ಡಾಕ್ಟರ್ ಉವಂಗ್ ಕೂಡ ಆಗೋದಿಲ್ಲ ಅಂತ ಅವ್ರ ಕೈಲಿ ಹೇಳೋದಿಕ್ಕಾಗಲ್ಲ, ಮನಸ್ಸಿನಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರೆಸಿಡೆಂಟ್ ಯಾಕೆ ಡಾಕ್ಟರ್ನ ಅಸಿಸ್ಟೆಂಟ್ ಆಗಿ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಅಂತ. ನಮ್ ಹೀರೋನ ಮೀಟ್ ಮಾಡೋದಿಕ್ಕೆ ಅಂತ ಬಂದಿರ್ತಾಳೆ. ಮೊದ್ಲು ಅವನ ಹತ್ರ ಸಾರಿ ಕೇಳ್ತಾಳೆ, ಸೂಪರ್ ಮಾರ್ಕೆಟ್ ಅಲ್ಲಿ ಅವನ ಬಗ್ಗೆ ಆ ರೀತಿ ಮಾತಾಡೋದಿಕ್ಕೆ. ಆಗ ಲೂಸಾ ಅವಳಿಗೆ ಇನ್ನೊಂದ್ಸಾರಿ ಯೋಚನೆ ಮಾಡೋದಿಕ್ಕೆ ಹೇಳ್ತಾಳೆ, ಯಾಕಂದ್ರೆ ಡಾಕ್ಟರ್ ಶಿಫ್ಟ್ ಕೊಡ್ತಾರೆ ಅಂತ ಹೇಳೋದಿಕ್ಕಾಗಲ್ಲ. ಆಗ ಶೀಲಾ ಒಂದ್ ದಿವಸದ ಮಟ್ಟಿಗೆ ಟೈಮ್ ತಗೊಂಡು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ. ಅವಳಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡೋದಿಕ್ಕೆ ಏನು ಕೂಡ ಕೆಲಸ ಇರಲ್ಲ. ಅದರಿಂದ ಕಾಯಿನ್ ಟಾಸ್ಕ್ ನ ಆಗ್ತಾಳೆ. ಪದೇ ಪದೇ ಅಸಿಸ್ಟೆಂಟ್ ಆಗಬೇಕು ಅಂತಲೇ ಕಾಯಿನ್ ಬೀಳ್ತಿರುತ್ತೆ. ಅದರಿಂದ ಅವಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅವಳ ಫ್ರೆಂಡು ಜಿಯಾ ಜೊತೆ ಮಾತಾಡೋದಿಕ್ಕೆ ಅಂತ ಬರ್ತಾಳೆ. ಆಗ ಜಿಯಾ ಕೂಡ ಲೂಸಾಗೆ ಅಸಿಸ್ಟೆಂಟ್ ಆಗು, ಅದರಲ್ಲಿ ಸ್ಯಾಲ್ರಿ ಕೂಡ ಜಾಸ್ತಿ ಸಿಗುತ್ತೆ, ನೀನು ಪದೇ ಪದೇ ಲೂಸಾಗೆ ಸಾರಿ ಹೇಳಿದ್ಯಾ, ಅದರಿಂದ ಅವರಿಗೆ ಗಿಲ್ಟಿ ಫೀಲ್ ಆಗಿರುತ್ತೆ, ಅದರಿಂದ ನಿನ್ ಜೊತೆ ರಿವೆಂಜ್ ತೀರಿಸ್ಕೋಬೇಕು ಅನ್ನೋದನ್ನು ಕೂಡ ಮರ್ತ್ ಬಿಡ್ತಾರೆ. ಆಗ ಶೀಲಾನ್ ಅವಳ ಫ್ರೆಂಡ್ ಮಾತಿಗೆ ಒಪ್ಕೊಂಡು ಈ ವಿಷಯದ ಬಗ್ಗೆ ಮಾತಾಡೋದಕ್ಕೆ ಕೆವಿನ್ಗೆ ಫೋನ್ ಮಾಡಿ ನಮ್ಮ ಹೀರೋ ಮನೆ ಅಡ್ರೆಸ್ ಅನ್ನ ತಿಳ್ಕೊಂಡು ಲೂಸಾ ಮನೆ ಹತ್ರ ಬಂದಿರ್ತಾಳೆ. ತುಂಬಾ ಜೋರಾಗಿ ಮಳೆ ಆಗ್ತಿರುತ್ತೆ. ಎದುರುಗಡೆ ಬಂದ ಬೈಕು ಅವಳಿಗೆ ಗುದ್ ಬೀಳುತ್ತೆ. ಅದರಿಂದ ಕೆಳಗಡೆ ಬಿದ್ದು ಅವಳ ಕೈ ಗಾಯ ಆಗುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಲೂಸಾ ಕೂಡ ಬರ್ತಾನೆ. ಅವಳನ್ನ ನೋಡಿ ಮನೆ ಒಳಗಡೆ ಕರ್ಕೊಂಡೋಗಿ ಕೈಗೆ ಔಷಧಿ ಹಚ್ಚುತ್ತಾನೆ. ಆಗ ಶೀಲಾನ್ ಹೇಳ್ತಾಳೆ, ನಾನ್ ನಿಮ್ ಟೆಂಪ್ರವರಿ ಅಸಿಸ್ಟೆಂಟ್ ಆಗೋದಿಕ್ಕೆ ಒಪ್ಕೊಂಡಿದ್ದೀನಿ, ಸಾರಿ, ನನಗೆ ಗೊತ್ತು ನೀವು ನನ್ನ ಜೊತೆ ರಿವೆಂಜ್ ತೀರಿಸ್ಕೋಬೇಕು ಅನ್ಕೊಂಡಿದ್ರ, ಅದಕ್ಕೆ ನನ್ನನ್ನ ನಿಮ್ಮ ಅಸಿಸ್ಟೆಂಟ್ ಮಾಡ್ಕೊಂಡಿದ್ದೀರಾ. ನಮ್ಮ ಹೀರೋ ಅವಳ ಮಾತು ಕೇಳಿ ಶಾಕ್ ಆಗ್ತಾನೆ, ಸ್ಮೈಲ್ ಮಾಡ್ತಾನೆ. ಅವನ ಉದ್ದೇಶ ಅದಾಗಿರಲ್ಲ. ಆಗ ಶೀಲಾನ್ ಮತ್ತೆ ಒಂದೊಂದೇ ಇನ್ಸಿಡೆಂಟ್ ನ ಹೇಳ್ತಾ ಸಾರಿ ಕೇಳ್ತಾಳೆ. ಆಗ ನಮ್ ಹೀರೋ ಕೂಡ ಹೇಳ್ತಾನೆ, ನೀನ್ ಅನ್ಕೊಂಡಾಗೆಲ್ಲ ಏನು ಇಲ್ಲ, ನೀನು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೆ, ನಾನ್ ನಿನಗೆ ಕೆಲಸ ಕೊಡ್ತಿದ್ದೀನಿ ಅಷ್ಟೇ. ಆಗ ನಮ್ ಹೀರೋಗೆ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗೋದಕ್ಕೆ ಬಂದಿರ್ತಾಳೆ. ಕೆವಿನ್ ಅವಳು ಏನ್ ಕೆಲಸ ಮಾಡಬೇಕು ಅಂತ ಹೇಳ್ತಾ ಒಂದಷ್ಟು ಫೈಲ್ ನ ಕೊಡ್ತಾನೆ. ಇಲ್ಲಿಗೆ ಪಾರ್ಟ್ 3 ಎಂಡ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.